ನಮ್ಮ ಈ ಒಂದು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಅಂತ ಈ ಭಾಗಗಳಲ್ಲೇ ತಗ್ಗಿನ ಪ್ರದೇಶದಲ್ಲಿರುತ್ತ ನದಿಯ ದಂಡೆಯ ತಗ್ಗಿನ ಪ್ರದೇಶದಲ್ಲಿರುವಂಥ ಪ್ರದೇಶಗಳನ್ನ ಎತ್ತರ ಸ್ಥಾನಗಳಿಗೆ ಯಾಕೆ ಶಾಶ್ವತವಾಗಿ ಅವ್ರಿಗೆ ಪರಿಹಾರ ಕೊಡಬಾರ್ದು, ಆ ಜನಕ್ಕೆ ಎತ್ತಿ ಯಾಕೆ ಇಡಬಾರ್ದು, ಅವ್ರ ಬದುಕನ್ನು ಯಾಕೆ ಎತ್ತಿ ಕಟ್ಟಬಾರ್ದು ಅಂತ. ಯಾಕಂದ್ರೆ ಸಹಜದ ಇವತ್ತು ಒಂದು ಮನೆ ಕಟ್ಕೊಳ್ಳೋದು, ಜಾಗ ಹಿಡ್ಕೊಳ್ಳೋದು, ಮನೆ ಕಟ್ಕೊಂಡ ಮೇಲೆ ಬದುಕು ಮಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕಂದರೆ ಬಡತನ ಪರಿಸ್ಥಿತಿ ಒಂದು. ಎರಡನೇದು 90% ಜನ ಎಲ್ಲ ಬಡತನ ರೇಖೆ ಸುತ್ತಮುತ್ತ ಇರೋದರಿಂದಾಗಿ ಹೆಚ್ಚು ಎಲ್ಲರೂ ಈ ತುಟ್ಟಿ ಮಾರ್ಗಗಳಲ್ಲೇ ಮನೆಗೆ ಕಟ್ಟಿಸುವಂಥ ದೊಡ್ಡ ಮನೆಯನ್ನು ಕಟ್ಟಿಸುವಂಥ ಶಕ್ತಿ ಇರುವುದಿಲ್ಲ. ಎಷ್ಟು ಜನಪ್ಪ ಬಡವರು ಗುಡಿಸಲುಗಳಲ್ಲೇ, ನದಿ ದಂಡೆಗಳಲ್ಲಿ, ಪತ್ರಾಸ್ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರ ಬದುಕಲು ಎಷ್ಟು ಯಾವ ರೀತಿ ನೀವು ಹೆಚ್ಚು ಕಟ್ಟಲಿಕ್ಕೆ ಸಾಧ್ಯದ ಅಂತ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಎತ್ತರ ಜಾಗದ ಮೇಲೆ ಅವ್ರಿಗೆ ಪ್ರದೇಶದಲ್ಲೇ ಅನುಕೂಲ ಮಾಡಿಕೊಟ್ರೆ ಮನೆಗೆ ಕಟ್ಟೋಕೆ ಅಷ್ಟೇನು ಸಹಾಯ ಸಹಕಾರ ಆದ್ರೆ ನಿಶ್ಚಿತವಾಗಿಯೂ ಅವ್ರಿಗೆ ಬದುಕು ಕೊಟ್ಟಂಗೆ ಆಗ್ತದಂತ. ನದಿ ದಂಡೆ ಹೆಚ್ಚು ಕಡಿಮೆ ಎಲ್ಲ ಒಂದು ಮನೆಗಳಾಯಿತು ಅಥವಾ ಓಣಿಗಳು ಬರ್ಬೋದು, ಮತ್ತೇನು ಬರ್ಬೋದು, ಊರು ಬರ್ಬೋದು, ಹಳ್ಳಿಗಳು ಬರ್ಬೋದು. ಅದರಲ್ಲೂ ಕೃಷ್ಣಾ ದಂಡೆ ಬಲಂತಿ ಭಾಳಷ್ಟು ಹಳ್ಳಿಗಳು ಬರ್ತಾವೆ. ಆ ಹಳ್ಳಿಗಳಲ್ಲಿ ಈ ನದಿ ಬಂತಪ್ಪ ಅಂದ್ರೆ ಮೊಸಳೆ ಕಾಡು ಒಂದು ದೊಡ್ಡ ಕಾಡ್ತದ್ರಲ್ಲಿ, ಮೊಸಳೆಗಳದ್ದು ಮತ್ತಿನ್ನುಳಿದ್ದು ಸಹಿತ ಆ ನೀರಿಗೆ, ಆ ಸಿಹಿ ನೀರಿಗೆ ಅವತರ ಹಾವಳಿ ಭಾಳ. ಹೀಗಾಗಿ ನಿರಂತರವಾಗಿ ಈ ಹೊಳೆ ಬರ್ಲಿಕ್ಕೆ ಹತ್ತಂದರೆ ಕೃಷ್ಣಾ ನದಿ ಅದರಲ್ಲೂ ಬರ್ಲಿಕ್ಕೆ ಐತಪ್ಪ ಅಂದ್ರೆ ಅಲ್ಲಿ ಜನ ಮಾತ್ರ ಗಾಬರಿ ಆಗ್ಲಿಕ್ಕೆ ಆಗ್ತಾರೆ. ಯಾಕಂದ್ರೆ ಬರ್ತದಪ್ಪ ಈ ನದಿ ಅಂತೇಳಿ. ಯಾಕಂದರೆ ಮೂಲತಃ ನಾವು ಈ ಆಲಮಟ್ಟಿ ಡ್ಯಾಮ್ ಕಟ್ಕೊಂಡು ಕೃಷ್ಣಾ ನದಿಯ ನೀರನ್ನು ಉಪಯೋಗ ಮಾಡ್ಕೊಂಡ್ಬಂದು ಇಲ್ಲಿವರೆಗೆ ಅಲ್ಲಲ್ಲ ಚೆಕ್ ಡ್ಯಾಮ್ ಮಾಡಿಕೊಂಡು ಮತ್ತೇನೋ ಮಾಡಿ ನೀರು ನಿಲ್ಲಿಸುವಂಥದ್ದು ಮಾಡುವಂಥದ್ದು ಮಾಡಲಿಲ್ಲ. ಎಷ್ಟು ಖರ್ಚು ಮಾಡ್ಬೇಕಾಯ್ತು ಮಾಡಲಿಲ್ಲ, ಇಟ್ಕೊತ ಬಂದ್ವಿ. ಕೊಯ್ನಾ ಡ್ಯಾಮ್ದಲ್ಲೂ ಸಹಿತ ಅಲ್ಲಿ ನಾವು ಒಂದಿಷ್ಟು ಏನೋ ಅನುಕೂಲ